ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಜ್ಞಾನಧಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ BA6 ಸೆಮ್ ಸೋಷಿಯಾಲಜಿ ಸಿಲೆಬಸ್ ಅನ್ನು ತಿಳಿದುಕೊಳ್ಳೋಣ. ಸೋಷಿಯಾಲಜಿಯಲ್ಲಿ ಪೇಪರ್ 1 DSCC 12 ಸಮಾಜಶಾಸ್ತ್ರೀಯ ಪರಿದೃಷ್ಟಿಗಳು, ಪೇಪರ್ 2 DSCC 13 ಆರೋಗ್ಯದ ಸಮಾಜಶಾಸ್ತ್ರ, ಪೇಪರ್ 3 DSCC 14 ಕರ್ನಾಟಕದಲ್ಲಿ ಸಮಾಜಶಾಸ್ತ್ರ. ಮೊದಲನೇದಾಗಿ DSCC 12 ಸಮಾಜಶಾಸ್ತ್ರೀಯ ಪರಿದೃಷ್ಟಿಗಳು. ಘಟಕ 1 ಸಿದ್ಧಾಂತದ ಮೂಲಭೂತ ಅಂಶಗಳು. ಅದರಲ್ಲಿ ಅಧ್ಯಾಯ 1 ಸಿದ್ಧಾಂತ. ಸಿದ್ಧಾಂತದ ಅರ್ಥ ಮತ್ತು ವೈಶಿಷ್ಟ್ಯಗಳು. ಸಾಮಾಜಿಕ ಸಿದ್ಧಾಂತದ ಅರ್ಥ. ಸಿದ್ಧಾಂತದ ಪ್ರಕಾರಗಳಾದ ಸಮಗ್ರ, ಮಧ್ಯಮ ಮತ್ತು ಸೂಕ್ಷ್ಮ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಅಧ್ಯಾಯ 2 ಸಿದ್ಧಾಂತ ನಿರ್ಮಾಣದ ಅಡಿಗಲ್ಲುಗಳು. ಇವುಗಳಲ್ಲಿ ಸಿದ್ಧಾಂತ ನಿರ್ಮಾಣದ ಅಡಿಗಲ್ಲುಗಳು ಎಂಬ ಪರಿಕಲ್ಪನೆ, ಊಹೆಗಳು, ಪ್ರಾಕ್ಕಲ್ಪನೆಗಳು, ಮಾದರಿ, ತಾತ್ವಿಕ ಅಥವಾ ಸೈದ್ಧಾಂತಿಕ ಚಿಂತನೆಯ ಅಗತ್ಯತೆಯನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಅಧ್ಯಾಯ 3 ಕೆಲವು ಮುಖ್ಯ ಪರಿಕಲ್ಪನೆಗಳು. ಇವುಗಳಲ್ಲಿ ಅನುಗಮನ ಹಾಗೂ ನಿಗಮನಗಳ ಅರ್ಥ, ಸತ್ಯಾಂಶ ಅಥವಾ ವಾಸ್ತವತೆ, ಕಾರಣೀಯ ಸಂಬಂಧಗಳು, ಸಹಸಂಬಂಧ, ಸ್ಥಿರಾಂಶಗಳು ಮತ್ತು ಪರಿವರ್ತಕಗಳು, ಸಾಮಾನ್ಯೀಕರಣ. ಘಟಕ 2 ಸಂರಚನೀಯ ಕಾರ್ಯಾತ್ಮಕ ಪರಿದೃಷ್ಟಿ. ಅಧ್ಯಾಯ 4 ಸಂರಚನೀಯ ಕಾರ್ಯಾತ್ಮಕ ಪರಿದೃಷ್ಟಿ. ಸಬ್ ಪಾಯಿಂಟ್ ಕಾರ್ಯಾತ್ಮಕವಾದ ಹಾಗೂ ಸಂರಚನೀಯವಾದ ಇವುಗಳ ಉಗಮ. ಸಾಮಾಜಿಕ ಸಂರಚನೆ, ಸಾಮಾಜಿಕ ವ್ಯವಸ್ಥೆ, ಸಾಮಾಜಿಕ ಕಾರ್ಯ, ಸಮಗ್ರತೆ, ಸಾಮಾಜಿಕ ಸಂತುಲನೆ, ಸಾಮಾಜಿಕ ಪ್ರಕ್ರಮ ಹಾಗೂ ಸಾಮಾಜಿಕ ಅಪಕಾರ್ಯ ಇವುಗಳ ಅರ್ಥ. ಅಧ್ಯಾಯ 5ರಲ್ಲಿ ಕಾರ್ಯಾತ್ಮಕವಾದದ ಆಧಾರ ಸೂತ್ರಗಳು ಅಥವಾ ಪ್ರಹಿತ ತತ್ವಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತದೆ. ಅಧ್ಯಾಯ 6ರಲ್ಲಿ ನವ ಕಾರ್ಯಾತ್ಮಕವಾದದ ಬಗ್ಗೆ ಅಧ್ಯಯನ ಮಾಡಬೇಕು. ಘಟಕ 3 ಸಂಘರ್ಷಾತ್ಮಕ ಪರಿದೃಷ್ಟಿ. ಇವುಗಳಲ್ಲಿ ಅಧ್ಯಾಯ 7 ಸಂಘರ್ಷಾತ್ಮಕ ಪರಿದೃಷ್ಟಿಯ ಉಗಮ. ಸಬ್ ಪಾಯಿಂಟ್ ಸಂಘರ್ಷ, ಸಾಮಾಜಿಕ ಅಸಮಾನತೆ, ಶಕ್ತಿ, ಪ್ರಾಬಲ್ಯ, ಅಧಿಕಾರ, ವರ್ಗ ಸಂಘರ್ಷ ಮತ್ತು ಅಧಿನಾಯಕತ್ವ ಇವುಗಳ ಅರ್ಥ. ಇವುಗಳನ್ನು ಅಧ್ಯಾಯ 7ರಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಅಧ್ಯಾಯ 8 ಸಾಮಾಜಿಕ ಸಂಘರ್ಷ ಮತ್ತು ಸಾಮಾಜಿಕ ಪರಿವರ್ತನಾ ಪ್ರಕ್ರಿಯೆಗಳು. ಅಧ್ಯಾಯ 9 ಸಾಮಾಜಿಕ ಸಂಘರ್ಷದ ಕಾರ್ಯಗಳು. ಇವುಗಳು ಘಟಕ 3ರಲ್ಲಿ ಬರುವಂತಹ ವಿಷಯಗಳಾಗಿವೆ. ಕೊನೆಯ ಘಟಕ 4 ಸಾಂಕೇತಿಕ ಅಂತ್ಯಕ್ರಿಯಾ ಪರಿದೃಷ್ಟಿ. ಅಧ್ಯಾಯ 10 ಸಾಂಕೇತಿಕ ಅಂತ್ಯಕ್ರಿಯಾ ಪರಿದೃಷ್ಟಿ. ಸಬ್ ಪಾಯಿಂಟ್ ಸಾಂಕೇತಿಕ ಅಂತ್ಯಕ್ರಿಯಾ ಪರಿದೃಷ್ಟಿಯ ಅರ್ಥ ಹಾಗೂ ಅದರ ಆರಂಭ. ಸಂಕೇತ, ಅಂತ್ಯಕ್ರಿಯಾ, ವಾಸ್ತವತೆಯ ಸಾಮಾಜಿಕ ನಿರ್ಮಾಣ, ವ್ಯಾಖ್ಯಾನ, ಪ್ರತಿಫಲಿತತೆ, ಸಮಾಲೋಚನೆ ಇವುಗಳ ಅರ್ಥ. ಅಧ್ಯಾಯ 10ರಲ್ಲಿ ಇವುಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಅಧ್ಯಾಯ 11 ಪರಿಸ್ಥಿತಿಯ ಅರ್ಥ ಮತ್ತು ವ್ಯಾಖ್ಯೆ. ಅಧ್ಯಾಯ 12 ನಾಟಕೀಯತೆ ಮತ್ತು ದೈನಂದಿನ ಜೀವನ. ಇವಿಷ್ಟು ಪೇಪರ್ 1 DSCC 12ರ ಸಿಲೆಬಸ್ಗಳಾಗಿವೆ. DSCC 13 ಆರೋಗ್ಯದ ಸಮಾಜಶಾಸ್ತ್ರ, ಪೇಪರ್ 2 ಘಟಕ 1 ಪರಿಚಯ. ಇವುಗಳಲ್ಲಿ ಅಧ್ಯಾಯ 1 ಆರೋಗ್ಯದ ಸಮಾಜಶಾಸ್ತ್ರ. ಸಬ್ ಪಾಯಿಂಟ್ ಅರ್ಥ, ಸ್ವರೂಪ ಮತ್ತು ಅಗತ್ಯತೆ, ವ್ಯಾಪ್ತಿ, ವೈದ್ಯಕೀಯದಲ್ಲಿ ಸಮಾಜಶಾಸ್ತ್ರ ಮತ್ತು ವೈದ್ಯಕೀಯ ಸಮಾಜಶಾಸ್ತ್ರ. ಅಧ್ಯಾಯ 2 ವಿಶ್ವ ಮತ್ತು ಭಾರತದಲ್ಲಿ ಆರೋಗ್ಯ ಸಮಾಜಶಾಸ್ತ್ರದ ಉಗಮ ಮತ್ತು ಅಭಿವೃದ್ಧಿ. ಅಧ್ಯಾಯ 3 ನಟರು ಅಥವಾ ಆಕ್ಟರ್ಸ್. ಸಬ್ ಪಾಯಿಂಟ್ ವೈದ್ಯರು, ದಾದಿಯರು ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿ, ರೋಗಿಗಳು ಮತ್ತು ಅವರ ಸಂಬಂಧ. ಅಂದರೆ ಅಧ್ಯಾಯ 3ರಲ್ಲಿ ವೈದ್ಯರು, ದಾದಿಯರು ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿ, ರೋಗಿಗಳು ಮತ್ತು ಅವರ ಸಂಬಂಧಗಳು ಹೇಗಿವೆ ಎಂಬುದನ್ನು ಅಧ್ಯಯನ ಮಾಡಬೇಕು. ಅಧ್ಯಾಯ 4 ಆರೋಗ್ಯದ ಸಾಮಾಜಿಕ ನಿರ್ಧಾರಕಗಳು. ಸಬ್ ಪಾಯಿಂಟ್ ವರ್ಗ, ಜಾತಿ, ಅಧಿಕಾರ, ಲಿಂಗ, ಸಾಮಾಜಿಕ ಒಗ್ಗಟ್ಟು. ಆರೋಗ್ಯದ ಸಾಮಾಜಿಕ ನಿರ್ಧಾರಕಗಳಾದ ವರ್ಗ, ಜಾತಿ, ಅಧಿಕಾರ, ಲಿಂಗ, ಸಾಮಾಜಿಕ ಒಗ್ಗಟ್ಟುಗಳನ್ನು ಅಧ್ಯಯನ ಮಾಡಬೇಕು.
ಅಧ್ಯಾಯ 5 ಆರೋಗ್ಯದ ಸಾಂಸ್ಕೃತಿಕ ನಿರ್ಧಾರಕಗಳು. ಇವುಗಳಲ್ಲಿ ಆರೋಗ್ಯದ ಸಾಂಸ್ಕೃತಿಕ ನಿರ್ಧಾರಕಗಳಾದ ನಂಬಿಕೆಗಳು, ಪೋಷಣೆ, ಪರಿಸರ ಇವುಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಅಧ್ಯಾಯ 6 ಆರೋಗ್ಯದ ಆರ್ಥಿಕ ನಿರ್ಧಾರಕಗಳು. ಸಬ್ ಪಾಯಿಂಟ್ ಬಡತನ, ಮನೆಯಿಲ್ಲದಿರುವಿಕೆ, ಜೀವನ ಮಟ್ಟ, ನೆರೆಹೊರೆ ಇವುಗಳನ್ನು ಅಧ್ಯಾಯ 6ರಲ್ಲಿ ಅಧ್ಯಯನ ಮಾಡಬೇಕು. ಘಟಕ 3 ಆರೋಗ್ಯದ ಮಾದರಿಗಳು. ಇವುಗಳಲ್ಲಿ ಅಧ್ಯಾಯ 7 ಔಷಧೀಯ ವ್ಯವಸ್ಥೆಗಳು. ಸಬ್ ಪಾಯಿಂಟ್ ಬಯೋಮೆಡಿಕಲ್ ಮಾದರಿಯ ಪ್ರಾಬಲ್ಯ. ಅಧ್ಯಾಯ 8 ರೋಗಿಯ ಪಾತ್ರ ಮತ್ತು ಅನಾರೋಗ್ಯವನ್ನು ಅನುಭವಿಸುವುದು. ಅಧ್ಯಾಯ 9 ಸಾಮಾಜಿಕ ಸಂಸ್ಥೆಯಾಗಿ ಆಸ್ಪತ್ರೆ. ಕೊನೆಯ ಘಟಕ ಘಟಕ 4 ಆರೋಗ್ಯದ ಸುಧಾರಣೆ. ಅಧ್ಯಾಯ 10 ಆರೋಗ್ಯದ ವೈದ್ಯಕೀಯ ಮತ್ತು ಔಷಧೀಕರಣ. ಅಧ್ಯಾಯ 11 ಮತ್ತು 12 ಕ್ಷೇತ್ರದಿಂದ ಕಲಿಕೆ. ಆರೋಗ್ಯದ ಸೇವೆಗಳು ಅಥವಾ ಆರೋಗ್ಯ ಸಂಸ್ಥೆಗಳ ಕಾರ್ಯನಿರ್ವಹಣೆ ಅಥವಾ ರಾಜ್ಯ ಮಟ್ಟದಲ್ಲಿ ಆಯ್ದ ಆರೋಗ್ಯ ಕಾರ್ಯಕ್ರಮಗಳ ವರದಿ. ಇವುಗಳು ಪೇಪರ್ 2 ಅಂದರೆ DSCC 13ರಲ್ಲಿ ಬರುವಂತಹ ವಿಷಯಗಳಾಗಿವೆ. DSCC 14 ಕರ್ನಾಟಕದಲ್ಲಿ ಸಮಾಜ. ಘಟಕ 1 ಕರ್ನಾಟಕದ ವೈಶಿಷ್ಟ್ಯಗಳು. ಇವುಗಳಲ್ಲಿ ಅಧ್ಯಾಯ 1 ಕರ್ನಾಟಕದ ಇತಿಹಾಸ ಅವಲೋಕನ. ಸಬ್ ಪಾಯಿಂಟ್ ಭೂಮಿ ಮತ್ತು ಭಾಷೆಯ ಪ್ರಾಚೀನತೆ. ಅಧ್ಯಾಯ 1ರಲ್ಲಿ ಇವುಗಳನ್ನು ಅಧ್ಯಯನ ಮಾಡಬೇಕು. ಅಧ್ಯಾಯ 2 ಭೌಗೋಳಿಕತೆ ಮತ್ತು ರಾಜಕೀಯ. ಸಬ್ ಪಾಯಿಂಟ್ ಪ್ರಾದೇಶಿಕ ವೈಶಿಷ್ಟ್ಯಗಳು, ಬಯಲು ಪ್ರದೇಶ, ಕರಾವಳಿ ಮತ್ತು ಮಲೆನಾಡು. ಹಳೆಯ ಮೈಸೂರು, ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ ಮತ್ತು ಇಂದಿನ ಆಡಳಿತ ವಿಭಾಗಗಳು. ಅವುಗಳು ಮೈಸೂರು, ಬೆಂಗಳೂರು, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ. ಸ್ವಾತಂತ್ರ್ಯ ಅವಧಿಯ ರಾಜಕೀಯ ಭೂದೃಶ್ಯ. ಇವುಗಳನ್ನು ಅಧ್ಯಾಯ 2ರಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಅಧ್ಯಾಯ 3 ಆರ್ಥಿಕ ವಿವರ. ಸಬ್ ಪಾಯಿಂಟ್ ಕೃಷಿ ಕ್ಷೇತ್ರಗಳಲ್ಲಿನ ಬೆಳವಣಿಗೆಗಳು, ಕೈಗಾರಿಕಾ ಕ್ಷೇತ್ರಗಳಲ್ಲಿನ ಬೆಳವಣಿಗೆಗಳು ಮತ್ತು ಸೇವಾ ಕ್ಷೇತ್ರಗಳಲ್ಲಿನ ಬೆಳವಣಿಗೆಗಳು. ನಗರೀಕರಣ, ಇತ್ತೀಚಿನ ಒಲವು ಅಥವಾ ಪ್ರವೃತ್ತಿಗಳು ಮತ್ತು ಸಮಸ್ಯೆಗಳು. ಇವುಗಳನ್ನು ಅಧ್ಯಾಯ 3ರಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಘಟಕ 2 ಸಾಮಾಜಿಕ ಸಂಸ್ಥೆ. ಇದರಲ್ಲಿ ಅಧ್ಯಾಯ 4 ಇತ್ತೀಚಿನ ಜನಗಣತಿ ಅಥವಾ ಮಾದರಿ ಸಮೀಕ್ಷೆ. ಇದರಲ್ಲಿ ಧರ್ಮಗಳು, ಭಾಷೆಗಳು, ಜಾತಿಗಳು, ಬುಡಕಟ್ಟುಗಳು ಮತ್ತು ವರ್ಗಗಳು. ಅಧ್ಯಾಯ 4ರಲ್ಲಿ ಇವುಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಅಧ್ಯಾಯ 5 ಶಿಕ್ಷಣ. ಸಬ್ ಪಾಯಿಂಟ್ STEM ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್. ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್, ಗಣಿತ ಕೋರ್ಸ್ಗಳ ಬೆಳವಣಿಗೆ. ಸಾಮಾಜಿಕ ವಿಜ್ಞಾನಗಳ ಸ್ಥಿತಿ ಮತ್ತು ಮಾನವಿಕತೆಯ ಸ್ಥಿತಿ. ನಗರೀಕರಣ, ಇತ್ತೀಚಿನ ಒಲವು ಅಥವಾ ಪ್ರವೃತ್ತಿಗಳು ಮತ್ತು ಸಮಸ್ಯೆಗಳು. ಇವುಗಳನ್ನು ಅಧ್ಯಾಯ 5 ಶಿಕ್ಷಣದಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಅಧ್ಯಾಯ 6 HDI ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚಿ ಮತ್ತು ಪ್ರಾದೇಶಿಕ ಅಸಮಾನತೆಗಳು. ಇವುಗಳನ್ನು ಅಧ್ಯಾಯ 6ರಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಘಟಕ 3 ಕರ್ನಾಟಕದ ಸಾಮಾಜಿಕ ಚಳುವಳಿಗಳು. ಇವುಗಳಲ್ಲಿ ಅಧ್ಯಾಯ 7 ಕರ್ನಾಟಕ ಏಕೀಕರಣ, ಕನ್ನಡ ಉಳಿಸಿ ಮತ್ತು ಗೋಕಾಕ್ ಚಳುವಳಿಗಳು. ಅಧ್ಯಾಯ 8 ಪರಿಸರ ಚಳುವಳಿಗಳು. ಇವುಗಳಲ್ಲಿ ಅಪ್ಪಿಕೋ ಚಳವಳಿ, ಸಹ್ಯಾದ್ರಿ ಗಣಿಗಾರಿಕೆ ಪ್ರತಿಭಟನೆ, ಸೀಬರ್ಡ್ ನೌಕಾನೆಲೆ, ಸಾಮಾಜಿಕ ಅರಣ್ಯದ ವಿರುದ್ಧ ಚಳುವಳಿ. ಇವುಗಳನ್ನು ಅಧ್ಯಾಯ 8ರಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಅಧ್ಯಾಯ 9 ಸಮಾಜೋಧಾರ್ಮಿಕ ಚಳುವಳಿಗಳು. ಇವುಗಳಲ್ಲಿ ವೀರಶೈವ, ಬ್ರಾಹ್ಮಣ್ಯ ಮತ್ತು ದಲಿತ ಚಳುವಳಿಗಳು. ಇವುಗಳನ್ನು ಅಧ್ಯಯನ ಮಾಡಬೇಕು. ಕೊನೆಯ ಘಟಕ ಘಟಕ 4 ಕರ್ನಾಟಕ ಸಮಾಜದ ಅಧ್ಯಯನಗಳು. ಅಧ್ಯಾಯ 10 MN ಶ್ರೀನಿವಾಸ್, ಸಿ ಪಾರ್ವತಮ್ಮ, ಹಿರೇಮಲ್ಲೂರು ಈಶ್ವರನ್ ಇವರ ಕೊಡುಗೆಗಳು. ಅಧ್ಯಾಯ 10ರಲ್ಲಿ ಇವರುಗಳ ಕೊಡುಗೆಗಳನ್ನು ಅಧ್ಯಯನ ಮಾಡಬೇಕು. ಅಧ್ಯಾಯ 11 ಮತ್ತು 12 ಬದಲಾಗುತ್ತಿರುವ ಸಾಮಾಜಿಕ ಸಂಸ್ಥೆಗಳು ಮತ್ತು ಸಾಮಾಜಿಕ ಜೀವನದ ಮೇಲೆ ಅವುಗಳ ಪ್ರಭಾವದ ಕುರಿತು ಕ್ಷೇತ್ರಕಾರ್ಯ ವರದಿ.
ಇವುಗಳನ್ನು ಅಧ್ಯಾಯ 11 ಮತ್ತು 12ರಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಇವಿಷ್ಟು ಪೇಪರ್ 3 ಅಂದರೆ DSCC 14ರ ಸಿಲೆಬಸ್ಗಳಾಗಿವೆ. ಇವುಗಳನ್ನು BA 6 ಸೋಷಿಯಾಲಜಿಯನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕಾಗುತ್ತದೆ. ಇವಿಷ್ಟು ಸಿಲೆಬಸ್ಗಳಾಗಿವೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.